ಕಾಪಿಂಗ್ ಕಿಟ್ ಫಾರ್ 24 hours ಅಂತ ಹೇಳ್ಬಿಟ್ಟು ಅವ್ನು ಇವತ್ತು ಏನೇನ್ ಮಾಡ್ತಾನೆ ನಾನು ಸೇಮ್ ಟು ಸೇಮ್ ಮಾಡ್ತೀನಿ. ಓಕೆ ಅಜಯ್ ಚಾಲೆಂಜ್ಗೆ ಹೇಳಿ ತಪ್ಪಾಯ್ತು, ಜಿಮ್ ಮಾಡಿ ಕಾಲು ನೋವಾಗಿದೆ ಇಲ್ಲ, ನನಗೆ ಬುದ್ಧಿ ಇಲ್ಲ ಗೈಸ್. ನಮ್ಮ ಶಾಪ್ ಅವರೆಲ್ಲ ಇದಾರಪ್ಪ, ಏನ್ ಮಾಡಬೇಕು ನಾನು. ಇವಾಗ ನೋಡಿ ಗೈಸ್, ಗೊತ್ತು ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ, ಅದಕ್ಕೆ ಬೇಕು ಬೇಕು ಅಂತ ಬಂದ್ಬಿಟ್ಟು ಸ್ವೀಟ್ ತಿಂದಿರೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಕಾಪಿಂಗ್ ಕಿಟ್ ಫಾರ್ 24 hours ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋಲಿ ನನ್ನ ಜೊತೆ ಒಂದು ಚಿಕ್ಕ ಹುಡುಗ ಇರುತ್ತೆ, ಸೊ ಅವನ ಹೆಸರು ಅಜಯ್ ಅಂತ ಹೇಳ್ಬಿಟ್ಟು. ಸೊ ಅವನು ಇವತ್ತು ಏನೇನ್ ಮಾಡ್ತಾನೆ ನಾನು ಸೇಮ್ ಟು ಸೇಮ್ ಮಾಡ್ತೀನಿ ಗೈಸ್. ಓಕೆನಾ ಅಜಯ್ ಚಾಲೆಂಜ್ಗೆ? ನನಗೆ ಚಾಲೆಂಜು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡೋದು, ನಾನು ಮಾಡೋಂಥದ್ದು ಮಾಡು. ಇನ್ನೊಂದೇನಪ್ಪ ಅಂತಂದ್ರೆ, ನಾನು ನನ್ನ ಡಯಟ್ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡಿ 3 days ಆಯ್ತು. ಅಂದ್ರೆ ಫುಲ್ ಇವಾಗ ಯಾವುದೇ ತರ ಸ್ವೀಟ್ ಕೂಡ ಟಚ್ ಮಾಡಂಗಿಲ್ಲ, ನೋ ಆಯಿಲ್, ಫುಲ್ 75 days ಹಾರ್ಡ್ ಹೆಂಗ್ ಮಾಡ್ತಿದ್ದೆ ಸೇಮ್ ಅದೇ ತರನೇ ಇದನ್ನು. ಸೊ ಇದು ಕೂಡ 75 ಹಾರ್ಡ್ ತರನೇ ಮಾಡೋಣ ಅನ್ಕೊಂಡಿನಿ. ಬಟ್ ದ ಥಿಂಗ್ ಇಸ್ ನಾನು ಕೋಲ್ಡ್ ವಾಟರ್ ಬಾತ್ ಏನ್ ಮಾಡ್ತಿಲ್ಲ, ಸೊ ಹಾಗಾಗಿ ಐ ಡೋಂಟ್ ಕಾಲ್ ಇಟ್ 75 days ಹಾರ್ಡ್. ಬಟ್ ದೆನ್ ಡಯಟ್ ಅಂತ ಬಂದಾಗ ಪೂರ್ತಿ ಪ್ಯೂರ್ ಆಗಿ ತಿಂತಾ ಇರೋದು ಮತ್ತೆ ವರ್ಕೌಟ್ ಮಾಡ್ತಿರೋದು. ಸೊ ಹಾಗಾಗಿ ನಂದು ಫುಲ್ ಲೆಗ್ ಪೇನ್ ಇದೆ. ಎಷ್ಟು ಲೆಗ್ ಪೇನ್ ಇದೆ ಅಂದ್ರೆ ನಂಗೆ ನಡೆಯಕ್ಕಾಗ್ತಿಲ್ಲ ನಾರ್ಮಲ್ ಆಗಿ. ಸೊ ನೋಡ್ಕೊಂಡು ಮಾಡಪ್ಪ ಆಯ್ತಾ, ನಡೆಯಕ್ಕೆ ಹೋಗುವಂಥದ್ದು ಕೊಡು. ಆಮೇಲೆ ನೀನು ಮಾಡು, ನಾನು ಹಂಗೆ ಕಾಪಿ ಮಾಡ್ತೀನಿ. ಸೊ ಕಾಪಿ ಮಾಡ್ತೀನಿ ಅಂದ್ರೆ ತಾನೆ, ಅದೇ ನೀವು ನಂತರ ಬಟ್ಟೆನೇ ಹಾಕಿಲ್ಲ, ಹಾಕೋ ಬನ್ನಿ ಅಷ್ಟೇ ತಾನೆ. 2 minutes ಹಾಕೋ ಬರ್ತೀನಿ. ಫೈನಲಿ ನಾನು ಅವನು ಮ್ಯಾಚಿಂಗ್ ಮೇಲ್ಗಡೆ ಬ್ಲೂ ಕೆಳಗಡೆ ಬ್ಲ್ಯಾಕ್ ಎರಡು ಹಾಕೊಂಡಿದೀವಿ. ಸೊ ಇವಾಗ ಏನ್ ಮಾಡ್ತೀರಾ ಬಾಸ್? ಏನ್ ಪ್ಲಾನ್? ಓಡಾಡೋಣ. ಎಲ್ಲ ಓಡಾಡೋಣ? ಮನೇಲೆ, ಆಮೇಲೆ ಆಚೆ ಹೋಗೋಣ. ಮನೇಲೆ ಓಡಾಡ್ಬೇಕಾ? ಈ ಮಗು ಒಳ್ಳೆ ಮಗು ಅಂತ ಅಂದ್ಕೊಡೋ ಅಷ್ಟಲ್ಲಿ ನಾನು ಹಿಂಗೆಲ್ಲ ಕೊಡ್ತಾವ. ನಾನು ಲೆಗ್ ಡೇ ಮಾಡಿದ್ದೀನಿ ಅಂತ ಹೇಳಿದೀನಿ. ಯಪ್ಪ ಇಳಿ. ಅಯ್ಯೋ ಗೈಸ್, ನಂದು ಎಕ್ಸ್ಟೆನ್ಷನ್ಸ್ ಬೇರೆ ಇದೆ, ಹಿಂಗೆ ಹಾಕೊಂಡ್ರೆ ಗಾಯ ಆಗ್ಬಿಡುತ್ತೆ. ಈ ಮಕ್ಳು ಸಮಾಜ ಅಲ್ಲ ಗೈಸ್, ನಂದೇ ತಪ್ಪು. ನಂದು ನಿಂಗೆ ಇದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಂಗೆ ಶೀತ ಬೇರೆ ಆಗಿದೆ ಗೈಸ್. ಗೈಸ್ ನಾನು ಹೇಳಿ ತಪ್ಪಾಯ್ತು, ಜಿಮ್ ಮಾಡಿ ಕಾಲು ನೋವಾಗಿದೆ ಅಂತ. ನನಗೆ ಬುದ್ಧಿ ಇಲ್ಲ ಗೈಸ್, ನಾನೇ ರಪ್ಪ ನೋಡ್ತೀನಿ. ಹಬ್ಬ ಸುಸ್ತಾಗೋಯ್ತು ಗೈಸ್. ಇನ್ನ ಬೇಜಾನಿದೆ ಅಕ್ಕ, ಇನ್ನ ಹೆಂಗ್ ಮಾಡ್ತೀರಾ? ಬೇಕಿತ್ತ ನಿಂಗಿದು ಗೈಸ್? ಒಂದು ರೌಂಡು ನಿದ್ದೆ ಮಾಡ್ಬಿಟ್ಟು ಆಮೇಲೆ ಬರ್ತೀವಿ ಆಯ್ತಾ? ನೋ ವೇ, ಚಾನ್ಸೇ ಇಲ್ಲ. ನನಗೆ ಹೇಗೆ ಏನು ಗೊತ್ತಾಗ್ತಿಲ್ಲ ಗೊತ್ತಾ, ನಾವು ಜಾಸ್ತಿ ಮೀಮ್ಸ್ಗಳು ನೋಡ್ತೀವಿ ಅಥವಾ ಮಕ್ಕಳು ಜಾಸ್ತಿ ಮೀಮ್ಸ್ಗಳು ನೋಡ್ತಾವ ಅಂತ. ನೋ ಚಾನ್ಸ್ ಏನು? ನೋ ವೇ, ಚಾನ್ಸೇ ಇಲ್ಲ. ನಮ್ಮ ಅಂಬರೀಷ್ ಅವಳ ಇವಾಗ ನಡೀರಿ ಯಾಕೆ ಆಚೆ ಹೋಗೋಣ. ಏನಕ್ಕೆ? ಮಾಲ್ಗೆ. ಏನಕ್ಕೆ? ಅಲ್ಲಿ ಇನ್ನ ಬೇಜಾನ್ ಆಟ ಆಡೋದಿದೆ. ಮುಗೀತು ನನ್ನ ಕತೆ ಇವತ್ತು. ನೀವು ಇವಾಗ ವೈಟ್ ಕಲರ್ ಶೂ ಹಾಕ್ಬೇಕು ಗೈಸ್. ನಾನು ಮೇಲ್ಗಡೆ ಇಟ್ಟಿದ್ದೀನಿ. ನಾನು ಫಸ್ಟ್ ಆಫ್ ಆಲ್ ನಾನು ವೈಟ್ ಶೂಸ್ ಬ್ಲ್ಯಾಕ್ ಶೂಸ್ ಹಾಕ್ಬಿಟ್ಟಿದೆ. ಸರಿ ಆಯ್ತು ಇವತ್ತು ನನ್ನ ಹಣೆ ಬರದಲ್ಲಿ ಬರ್ದಿದೆ. ನಾನು ಜಾಸ್ತಿ ಓಡಾಡಬೇಕು ಅಂತೇನು ಮಾಡಂಗಿಲ್ಲ ಗೈಸ್. ಫೈನಲಿ ನಾವು ಮಂತ್ರಿ ಮಾಲ್ನ ರೀಚ್ ಆಗಾಯ್ತು. ವರ್ಕೌಟ್ ಮಾಡಬೇಕು, ಟೈರ್ಡಾಗಿ ಮಲ್ಕೊಂಡ್ಬಿಟ್ಟಿದೆ ಕಾರಲ್ಲಿ. ಇವಾಗ ನಾವು ಮೇಲ್ಗಡೆ ಹೋಗಿ ಒಂದು ಸ್ವಲ್ಪ ಗೇಮ್ಸ್ ಏನೋ ಆಡ್ಬೇಕಂತೆ, ಸೊ ಅದು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಶಾಪ್ ಅವರೆಲ್ಲ ಇದಾರಪ್ಪ, ಏನ್ ಮಾಡಬೇಕು ನಾನು. ಟ್ರೈನಲ್ಲಿ ಕುತ್ಕೋಬೇಕು ಅಲ್ಲಿ ಬಂದು. ಅದೇ ಟ್ರೈನಲ್ಲಿ ನಾನು ಅಲೋ ಮಾಡಿದ್ರೆ ಪಕ್ಕ. ಇದೆ ಅಲ್ಲ, ಈ ಗಾಡಿಲಿ ಹೋಗ್ಬೇಕಂತೆ. ಚಿಕ್ಕಮಕ್ಳಿಗೆ ಏನೇನೋ ಆಸೆ ನೋಡಿ. ಗಾಡಿಲೇ ಹೋಗ್ಬೇಕಂತ ಇವಾಗ.
ಬಂದಿದ್ದೀವಿ 3 ಕಾಸಿಗೆ ಹರಾಜು. ನಮ್ ಶಾಪರೆಲ್ಲ ನೋಡಿ ನಗಾಡ್ತಾರ ನನ್ನ ಹಿಂಗ್ ನೋಡ್ಬಿಟ್ರೆ. ಅಡಿ 2ನೇ ರೌಂಡ್ ಕರ್ಕೊಂಡು ಹೋಗ್ತಿದೆ. ನನಗೆ ಏನು ಅನಿಸ್ತು ಗೊತ್ತಾ, ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ಅಣ್ಣ ನಡೆಯಕ್ಕಾಗ್ತಿಲ್ಲ, ನನಗೆ ಎಂಟ್ರೆನ್ಸ್ ತನಕ ಬಿಟ್ಬಿಡಿದ್ರೆ ಬಿಟ್ಬಿಡ್ತಾರೆ ಅಂತ ಅನಿಸ್ತಾರೆ ಅವಾಗ. ಇವಾಗ ನೋಡಿ ಗೈಸ್, ಲೈಕ್ ಆಗ್ತಾನೆ ಇಲ್ಲ ಗೈಸ್ ನನಗೆ. This is so difficult guys. ಕಾಲ್ ನಾನು ಬೇರೆ ದಿನ ಮಾಡಬೇಕಿತ್ತು ಈ ವಿಡಿಯೋನ. ವೆರಿ ರಾಂಗ್ ಡಿಸಿಷನ್. ಮತ್ತೆ ನಮ್ಮನ್ನು 3rd ಫ್ಲೋರಿಗೆ ಕರ್ಕೊಂಬಂದ. ನಾವು ಉಪ್ಪನ್ನ ಹಾಕೊಂಬಂದೆ ಹೆಂಗೆ ನನ್ನ ಜೊತೆಗೆ. ಒಬ್ಬರೇ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈಗೇನು ಸರ್? ಅನುಚ್ಚಿ ತಲೆ ಸರಿ ಇಲ್ಲ, ನಂಗೆ ತಲೆ ಸರಿ ಇಲ್ಲ. ನೋಡ್ಕೊಳ್ಳಿ ಗೈಸ್, ನೋಡ್ಕೊಳ್ಳಿ ಗೈಸ್. ಇವಾಗ ಏನೇನೋ ಮಾಡ್ತಾ ಇತ್ತು ಅಜಯ್ ನನಗೆ. ಇನ್ನೇನಾದ್ರು ಮಾಡೋದಿದೆಯಾ ಅಜಯ್ ನಿನಗೆ ಇವತ್ತು? ಮನೆ ಹತ್ರ ಹೋಗೋಣ. ಇವಾಗ ಮನೆ ಹತ್ರ ಹೋದ್ಮೇಲೆ ಅಸಲಿ ಅರ್ಥ ಶುರು ಆಗುತ್ತೆ. ಗೈಸ್ ನನಗೆ ಕೋಲ್ಡ್ ಆಗಿತ್ತು, ಆ್ಯಕ್ಚುಲಿ ಕೋಲ್ಡ್ ಆಗಿತ್ತು. ಸೊ ಜ್ವರ ಬಂದಿದೆ ಅನಿಸುತ್ತೆ.
ಜ್ವರ ಹಿಡ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದೀನಿ ನೋಡಿ ನಾನು ಹೊರಗಡೆ ಬಂದ್ಬಿಟ್ಟು. ಆ್ಯಂಡ್ ಸರ್ ಕೂಡ ನಮ್ಮನ್ನ ಯಾಕೆ ಇವತ್ತು ಬಿಡಂಗೆ ಕಾಣ್ತಾ ಇಲ್ಲ. ಇವಾಗ ನಾವು ನಮ್ಮ ಮನೆ ಹತ್ರ ಬಂದ್ವಿ. ಸರಿ ಏನೋ ತಗೋಬೇಕಂತೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ನೋಡಿ ಗೈಸ್ ಮಜಾ ಇಲ್ಲ ಐತಿ ಇವಾಗ ನೋಡಿ ಗೈಸ್ ಮಜಾ ಇಲ್ಲಿರೋದು ಇವಾಗ. ಇವಾಗ ಎಂಡ್ ಮಾಡಿಸ್ತೀನಿ ನೋಡಿ ಗೈಸ್ ಅಜಯ್ ಹೊಟ್ಟೆ ತುಂಬಿದೆ. ಅವ್ನು ತಿನ್ನಲ್ಲ, ಸುಮ್ಮನೆ ತಗೋತಿರೋ ಡೌ ಮಾಡೋಕ್ಕಷ್ಟೇ. ನೋಡಿ ಗೈಸ್ ಇವಾಗ ತಿಂದಿಲ್ಲ ಅಂದ್ರೆ ಕೇಳಿ ಗೈಸ್. ಅಜಯ್ ಬೇಡ, ತುಂಬ ತಿಂದ್ಬಿಟ್ಟಿದ್ಯಾ, ಬೇಡ ಗೈಸ್. ಎಂಡಾಗುತ್ತೆ ನೋಡಿ ಗೈಸ್. ಅವನಿಗೆ ಗೊತ್ತು ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ, ಅದಕ್ಕೆ ಬೇಕು ಅಂತ ಬಂದ್ಬಿಟ್ಟು ಸ್ವೀಟ್ ತಿಂದಿರೋದು. ಸೊ ನಾನು ಸ್ವೀಟ್ ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಐ ಹ್ಯಾವ್ ಟು ಗಿವ್ ಅಪ್ ಬಿಕಾಸ್ ಐ ಪ್ರಾಮಿಸ್ಡ್ ಮೈ ಸೆಲ್ಫ್. ಸೊ ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಪ್ರಾಮಿಸ್. ಹಾಗಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ. ಮನೇಲಿ ಇವತ್ತು ಒಬ್ಬಿಟ್ಟಿನಿಲ್ಲ ಗೈಸ್, ನಾನು ಹಂಗಿದ್ದೀನಿ. ಹೇಳಿಲ್ವಾ ಅಕ್ಕ ಎಂಡಾಗುತ್ತೆ ಅಂತ? ಅಕ್ಕ ಸುಮ್ಮನೆ ಅಂದಿರುತ್ತೆ. ಎಂಡಾಯ್ತು ನೋಡಿ ಗೈಸ್. ನಾವು ಅನ್ಕೋತೀವಿ ಚಿಕ್ಕ ಮಕ್ಳು ಪಾಪ ಅವ್ರಿಗೇನೋ ಗೊತ್ತಿರಲ್ಲ, ಅಷ್ಟು ಇದು ಮೈಂಡ್ ಇರಲ್ಲ ಅಂತ. ಅವ್ರು ಓಡಿಸೋಸ್ತಾರೆ, ನಾವು ಓಡ್ಸೋಕ್ಕಾಗಲ್ಲ ಗೈಸ್. ಅಷ್ಟು ಸ್ಮಾರ್ಟ್ ಇರ್ತಾರೆ ಮಕ್ಕಳು. ದೊಡ್ಡವ್ರ ಹತ್ರ ಏನೋ ಗೊತ್ತಿಲ್ಲ, ಚಿಕ್ಕವ್ರ ಹತ್ರ ತುಂಬ ಹುಷಾರಾಗಿರ್ಬೇಕು. ದೊಡ್ಡವ್ರಿಗಿಂತ ಚಿಕ್ಕವ್ರು ಭಾರಿ ಡೇಂಜರ್. ಇವತ್ತು ನಂಗೆ ಗೊತ್ತಾಯ್ತು. ಅಲ್ಲಿಗೆ ನೀವು ನೋಡಿದ್ರಲ್ಲ, ವಿಡಿಯೋ ಮಜವಾಗಿತ್ತು ಅಂತ ಅನ್ಕೋತೀನಿ. ನಿಂಗೆ ಹೆಂಗೆ ಅನ್ನಿಸ್ತು ಅಜಯ್ ನನ್ನ ಜೊತೆ ಡೇ ಸ್ಪೆಂಡ್ ಮಾಡಿ? ಸೂಪರ್ ಆಗಿತ್ತಾ? ಗೇಮ್ಸ್ ಎಲ್ಲ ಹೆಂಗಿತ್ತು? ಸೂಪರ್, ಅದಕ್ಕಿಂತ ಎಕ್ಸಲೆಂಟ್. ಸೊ ಹಾಗಾಗಿ ಅಷ್ಟೇ ಗೈಸ್, ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಇಷ್ಟೆಲ್ಲ ಮಾಡೋದು. ಆ್ಯಂಡ್ ನನಗೆ ಹುಷಾರಿದ್ದಾಗ ವೀಡಿಯೋ ಮಾಡಿದ್ದೀನಿ. ಸೊ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಶ್ರೀಚಕ್ರಧಾರಿಗೆ ಶಿರಬಾಗಿಲ